ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ವಿಶೇಷವಾದಂಥ ದೇವಸ್ಥಾನ, ಇದು ಕೊರಟಗೆರೆ ತಾಲೂಕು ಹೊಲವನಹಳ್ಳಿ ಅಲ್ಲಿ ಬರುತ್ತೆ. ಕ್ಯಾಮೇನಹಳ್ಳಿ ಪ್ರಸಿದ್ಧವಾದಂಥ ಶ್ರೀ ಆಂಜನೇಯ, ಶ್ರೀ ಭೀಮ ಮಧ್ವ ಮತ್ತು ಹನುಮ ಅವತಾರದಲ್ಲಿ ನಾವು ಕ್ಯಾಮೇನಹಳ್ಳಿ ಆಂಜನೇಯನ ನೋಡ್ಬೋದು. ಇತಿಹಾಸ ಪ್ರಸಿದ್ಧ, ಮತ್ತು ಇಲ್ಲಿ ಯಾವುದೇ ರೀತಿ ಅರ್ಕೆ ಮಾಡಿಕೊಂಡ್ರೂ ಕೂಡ ನೆರವೇರುತ್ತೆ ಅಂತ ತಿಳಿದು ಬಂದಿದೆ. 5000 ವರ್ಷಗಳ ಇತಿಹಾಸ ಇರುವಂಥ ಪುರಾಣ ಪ್ರಸಿದ್ಧ ದೇವಸ್ಥಾನ ಆಗಿದೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಮತ್ತು ನಿಮಗೆ ಯಾವುದೇ ರೀತಿ ಕೆಲಸ ಆಗಬೇಕಂದ್ರೆ ಇಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹರಕೆ ಮಾಡ್ಕೋಬೋದು. ಯಾವ ರೀತಿ ಏನು ಅಂತ ಎಲ್ಲ ವಿಚಾರಗಳನ್ನು ನಮ್ಮ ಆಚಾರ್ಯರು ತಿಳಿಸ್ಕೊಡ್ತಾರೆ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನರಸಿಂಹೋ ಕಿಲ ಜ್ಞಾನಮತಧ್ವಾಂತ ದಿವಾಕರಃ ಜಯೇತ್ಯಮಿತಸಜ್ಞಾನ ಸುಖಶಕ್ತಿಪಯೋನಿಧಿ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಇದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿ ಕ್ಯಾಮನಹಳ್ಳಿ ಗ್ರಾಮ ಎಂದು ನಮ್ಮ ನಾಡಭಾಷೆಯಲ್ಲಿ ಪ್ರಸಿದ್ಧವಾಗಿದೆ. ಪುರಾಣದಲ್ಲಿ ಕಮನೀಯ ಕ್ಷೇತ್ರವೆಂದೇ ಪ್ರಸಿದ್ಧವಾದಂತಹ ದಿವ್ಯವಾದ ಕ್ಷೇತ್ರ. ಈ ಕ್ಷೇತ್ರ ಮಹಾತ್ಮೆ ಸ್ಕಂದ ಪುರಾಣದ ಉತ್ತರಖಂಡದಲ್ಲಿ ಈ ಕ್ಷೇತ್ರ ಮಹಾತ್ಮೆ ಬರುತ್ತೆ. ಪಾರ್ವತಿ ಮತ್ತು ಮಹರುದ್ರದೇವರ ಸಂವಾದದಲ್ಲಿ ಈ ಕ್ಷೇತ್ರ ಮಹಾತ್ಮೆ ಬರುತ್ತೆ. ಪಾರ್ವತಿ ಅಮ್ಮನವರು ಮಹರುದ್ರದೇವನ ಕುರಿತು 3 ಪ್ರಶ್ನೆ ಮಾಡ್ತಾರೆ. ಕ್ಷೇತ್ರಕ್ಕೆ ಉಪಕ್ಷೇತ್ರವಾಗಿರಬೇಕು, ಮತ್ತು 3 ನದಿಗಳ ಸಂಗಮ ಆಗಿರಬೇಕು, ಮತ್ತು ವಾಯುದೇವರ ಕ್ಷೇತ್ರ ಆಗಿರಬೇಕು ಅಂತ ಕ್ಷೇತ್ರ ಎಲ್ಲಿದೆ ಅಂತ ಪಾರ್ವತಿ ಅಮ್ಮನವರು ಮಹರುದ್ರದೇವನ ಕುರಿತು ಪ್ರಶ್ನೆ ಮಾಡಿದಾಗ ಆಗ ಮಹರುದ್ರದೇವರು ಈ ಕ್ಷೇತ್ರ ಮಹಾತ್ಮೆ ಹೇಳ್ತಾರೆ. ದೇವರಾಯನ ದುರ್ಗ ಅಂತ ಇದೆ ಇಲ್ಲಿ, ದೇವರಾಯನ ದುರ್ಗ ಅಂತ ಇದೆ ಇಲ್ಲಿ. ಅದು ಮೇಲಿನ ಬೆಟ್ಟದಲ್ಲಿ ಯೋಗ ನರಸಿಂಹದೇವರು, ಅದು ಬ್ರಹ್ಮದೇವರಿಂದ ಪ್ರತಿಷ್ಠಾಪಿಸಿದ ಯೋಗ ನರಸಿಂಹದೇವರು ಮೇಲ್ಗಡೆ ಬೆಟ್ಟದಲ್ಲಿ. ಕೆಳಗಿನ ಬೆಟ್ಟದಲ್ಲಿ ಭೋಗ ನರಸಿಂಹದೇವರು, ಅದು ದೂರ್ವಾಸ ಮಹರ್ಷಿಗಳಿಂದ ಪ್ರತಿಷ್ಠಾಪಿಸಿದ ಭೋಗ ನರಸಿಂಹದೇವರು. ಅದು ಕರಿಗಿರಿ ಕ್ಷೇತ್ರ ಅಂತ ಸಂಸ್ಕೃತದಲ್ಲಿ ನಮ್ಮ ನಾಡಭಾಷೆಯಲ್ಲಿ ದೇವರಾಯನ ದುರ್ಗ ಅಂತ ಪ್ರಸಿದ್ಧವಾಗಿದೆ. ಆ ಕರಿಗಿರಿ ಕ್ಷೇತ್ರಕ್ಕೆ ಇದು ಉಪಕ್ಷೇತ್ರ, ಕಮನೀಯ ಕ್ಷೇತ್ರ ಅಂತ. ಕಮನೀಯಂ ಇತಿ ಖ್ಯಾತಂ ತೀರ್ಥಂ ಕ್ಷೇತ್ರಂ ಚ ಪೂಜಿತಂ ಕಂಬ್ರಹ್ಮನ ಏತೇ ಜ್ಞಾನಾತ್ ಕಮನೀಯಂ ತದುಚ್ಯತೆ ಅಂತ ಕಮನೀಯ ಕ್ಷೇತ್ರ ಅಂತ ಮಹರುದ್ರದೇವರು ಪುರಾಣದಲ್ಲಿ ಕರೆದಿದ್ದಾರೆ. ನಮ್ಮ ನಾಡಭಾಷೆಯಲ್ಲಿ ಕ್ಯಾಮೇನಹಳ್ಳಿ ಅಂತ ಪ್ರಸಿದ್ಧವಾಗಿದೆ. ಇಲ್ಲಿ ಒಂದೇ ಪ್ರತಿಮೆಯಲ್ಲಿ 3 ಅವತಾರ ಇದೆ. ವಾಯುದೇವಶ್ಚ ತತ್ರಾಸ್ತೆ ಮೂರ್ತಿಮಾಂ ದೇವತೋತ್ತಮಃ ಅಷ್ಟಾವಿಂಶದ್ವಾಪರಾಂತೆ ಪರೀಕ್ಷಿತ ಸುಪೂಜಿತಃ ಅವತಾರತ್ರಯೋಪೇತಃ ಗದಾಭಯಕರನ್ವಿತಃ ಸನ್ಮುಖೋ ಶಂಖಚಕ್ರಾಭ್ಯಾಂ ಸಹಿತೋ ದೈವತೋತ್ತಮಃ ಅಂತ ಮಹರುದ್ರದೇವರು ಪುರಾಣದಲ್ಲಿ ತಿಳಿಸಿದ್ದಾರೆ. ಬಾಲ ಇದೆ, ಪಾದದ ಕೆಳಗೆ ಅಕ್ಷಕುಮಾರನ ಸಂಹಾರ ಮಾಡಿಬರ್ತಕ್ಕಂತಹ ಚಿತ್ರ ಇದೆ. ಮೊದಲೇ ಬಾರಿ ಹನುಮಂತ ದೇವರು ಲಂಕೆಗೆ ಹೋದಾಗ ಸೀತಾದೇವಿ ದರ್ಶನ ಮಾಡಿ ಬರಬೇಕಾದ್ರೆ ರಾವಣನ ಮಗ ಅಕ್ಷಕುಮಾರ ಯುದ್ಧಕ್ಕೆ ಬರ್ತಾನೆ, ಅವನ ಸಂಹಾರ ಮಾಡಿ ಬರ್ತಕ್ಕಂತಹ ಚಿತ್ರ ಇದೆ. ಇದು ಹನುಮಂತ ದೇವರ ಅವತಾರ. ಮತ್ತು ಮೀಸೆ ಇದೆ, ಮುಡಿ ಇದೆ, ಸೊಂಟದಲ್ಲಿ ಬಾಕು ಇದೆ, ಪಕ್ಕದಲ್ಲಿ ಗದೆ ಇದೆ. ಇದು ಕ್ಷತ್ರಿಯರ ಧರ್ಮ. ಭೀಮಸೇನ ದೇವರಂತೀವಲ್ಲ, ಭೀಮಸೇನ ದೇವರ ಅವತಾರ. ಎಲ್ಲ ಕಡೆ ಹನುಮಂತ ದೇವರು ಅಂತಂತಂದರೆ ದಕ್ಷಿಣಕ್ಕೆ ದೇಹ ಇದ್ದು ಮುಖ ಮಾತ್ರ ಪೂರ್ವಕ್ಕಿರುತ್ತೆ. ಇಲ್ಲೆರಡೂ ಕೂಡ ದಕ್ಷಿಣಾಭಿಮುಖವಾಗಿರ್ತಕ್ಕಂಥದ್ದು ಬಹಳ ವಿಶೇಷ. ಹೇಗೆ ಮಧ್ವಾಚಾರ್ಯರು ವೇದವ್ಯಾಸ ದೇವರು ಬಂದು ಎದುರು ಬದಲಾಗಿ ಪಾಠ ಕೂಡ್ತಿರ್ತಾರೋ ಅದೇ ರೀತಿಯಾಗಿ ಎದುರುಮುಖರಾಗಿ ಅಭಯಾಸ್ತರಾಗಿ ಮಧ್ವರೂಪಿಯಾಗಿ ಬ್ರಹ್ಮದೇವರಿಂದ ಪ್ರತಿಷ್ಠಾಪಿಸಿದ ಕರಿಗಿರಿ ಕ್ಷೇತ್ರದ ಯೋಗ ನರಸಿಂಹದೇವರಿಗೆ ಸನ್ಮುಖಾಸರಾಗಿ ಮಧ್ವರೂಪಿಯಾಗಿ ಸಂಭಾಷಣೆ ಮಾಡ್ತಾ ಇದ್ದಾರೆ. ಇದು ಮಧ್ವಾವತಾರ. ಹನುಮ ಭೀಮ ಮಧ್ವ 3 ಅವತಾರದಿಂದ ಇಲ್ಲಿ ಒಂದೇ ಪ್ರತಿಮೆಯಲ್ಲಿ ನೆಲೆಸಿದ್ದಾರೆ. ಇಷ್ಟು ಇದ್ಮೇಲೆ ವಾಲಿ ಹಾಕಿರಬಾರ್ದು, ಸುಗ್ರೀವ ಹಾಕಿರಬಾರ್ದು, ಅವರು ಕೂಡ ಬಾಲ ಮೀಸೆ ಕಣ್ಣು ಸಂಶಯ ಬರುತ್ತೆ. ಆದ್ದರಿಂದ ಅಲ್ಲಿ ಗದೆ ಕೆಳಗಡೆ ಕೋತಿ ರೂಪದಲ್ಲಿ ತೋರಿಸಿದ್ದಾರೆ. ಸಾಮಾನ್ಯವಾಗಿ ಜನಸಾಮಾನ್ಯರು ಕೋತಿನ ನೋಡಿದ ತಕ್ಷಣ ಹನುಮಂತ, ಮಾರುತಿ, ಮುಖ್ಯ ಪ್ರಾಣ, ಆಂಜನೇಯ ಅಂತ
ಕರೆಯೋದುಂಟು. ಆದ್ದರಿಂದ ಇವರು ವಾಲಿ ಸುಗ್ರೀವಾದಿಗಳೆಲ್ಲ ಹನುಮಂತ ದೇವರಲ್ಲಿಕ್ಕೆ ಅಲ್ಲಿ ಕೆಳಗಡೆ ಮತ್ತೊಂದು ರೂಪದಲ್ಲಿ ತೋರಿಸಿದ್ದಾರೆ. ಇನ್ನು ಶಂಕು ಚಕ್ರ ಇದು ಭಗವಂತನ ಮಾತ್ರ ಇರ್ತಕ್ಕಂಥದ್ದು. ಇವರು ವಿಷ್ಣು ಭಕ್ತರು. ಉಲ್ಟಾ ಇದೆ, ಬಲಕ್ಕೆ ಶಂಖ ಇದೆ, ಎಡಕ್ಕೆ ಚಕ್ರ ಇದೆ. ಇದು ಸೂರ್ಯಚಂದ್ರರು ಅಂತ, ಇದು ಕ್ಷೇತ್ರಪಾಲಕರು ಅಂತ ದೇವಸ್ಥಾನದ ಹೊರಗಡೆ ಮೂಡಿಸ್ತಾರೆ. ಇಲ್ಲಿ ಶಿಲೆಯಲ್ಲೇ ಮೂಡಿಸಿದ್ದಾರೆ. ಸುಮಾರು 5,000 ವರ್ಷದ ಹಿಂದಿನ ಪ್ರತಿಮಾ. ಅಷ್ಟಾವಿಂಶ ದ್ವಾಪರಾಂತೆ ಪರೀಕ್ಷಿತ ಸುಪೂಜಿತ ಅಂತ ಮಹಾರುದ್ರ ದೇವರು ಪುರಾಣದಲ್ಲಿ ತಿಳಿಸಿದ್ದಾರೆ. ಅಂದರೆ 28ನೆಯ ದ್ವಾಪರಯುಗದ ಅಂತ್ಯದಲ್ಲಿ ಪರೀಕ್ಷಿತರ ಮಗನಾದ ಜನಮೇಜ ರಾಜರು ಅಂದರೆ ಅಭಿಮನ್ಯು ಮೊಮ್ಮಗ ಅವರು ಈ ಕ್ಷೇತ್ರಕ್ಕೆ ಬಂದಾಗ ಆಗ ಇಲ್ಲಿ ವಾಯುದೇವರೊಂದು 3 ಅವತಾರ ಇಲ್ಲಿ ಕಂಡು 5,000 ವರ್ಷದ ಇಲ್ಲಿ ಕೆತ್ತಿಸಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆದರೆ ಎಲ್ಲರೂ ಕೂಡ ಒಂದು ಸಂಶಯ ಬರುತ್ತೆ, ಮಧ್ವಾಚಾರ ಬಂದು ಕೇವಲ ಇನ್ನೂ 800 ವರ್ಷ ಆಗಿದೆ, ಇದು 5,000 ವರ್ಷದ ಹಿಂದಿನ ಪ್ರತಿಮಾ ಅಂತೀರ, ಮಧ್ವಾಚಾರ್ಯರು ಕೂಡ ಇದೆ ಅಂತ ಹೇಳ್ತಾರೆ. ಮತ್ತೆ ಜನಸಾಮಾನ್ಯರಲ್ಲಿ ಪ್ರಶ್ನೆ ಬರ್ತದೆ. ಆದರೆ ನಮ್ಮ ವೇದದಲ್ಲಿ ಋಗ್ವೇದದಲ್ಲಿ ಬಳಿತಾ ಸೂಕ್ತ, ಪವಮಾನ ಸೂಕ್ತ ಅಂತ ಬರ್ತದೆ. ಪುರಾಣಗಳಲ್ಲಿ ಬ್ರಹ್ಮಾಂಡ ಪುರಾಣ, ವಾಯು ಪುರಾಣ, ಸ್ಕಂದ ಪುರಾಣ, ಗರುಡ ಪುರಾಣದಲ್ಲಿ ಮುಂದೆ ವಾಯುದೇವರು ಹನುಮಂತ ದೇವರಾಗಿ ತ್ರೇತಾಯುಗದಲ್ಲಿ ರಾಮದೇವರ ಸೇವೆ ಮಾಡ್ತಾರೆ. ಅದೇ ವಾಯುದೇವರು ದ್ವಾಪರಯುಗದಲ್ಲಿ ಭೀಮಸೇನಿ ದೇವರಾಗಿ ಶ್ರೀಕೃಷ್ಣನ ಸೇವೆ ಮಾಡ್ತಾರೆ. ಅದೇ ವಾಯುದೇವರು ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಶ್ರೀ ವೇದವ್ಯಾಸರ ಸೇವೆ ಮಾಡ್ತಾರಂತ ಪ್ರಮಾಣ ಇದೆ, ಉಲ್ಲೇಖ ಇದೆ. ಆ ಪ್ರಮಾಣದಂತೆ ಜನಮೇಜ ರಾಜರು ಅಪರೋಕ್ಷ ಜ್ಞಾನಿಗಳಾದ್ರಿಂದ ಈ ಕ್ಷೇತ್ರಕ್ಕೆ ಬಂದಾಗ ಅವರಿಗೆ ಆಗೇನಿಲ್ಲಿ ವಾಯುದೇವರೊಂದು 3 ಅವತಾರ ಇಲ್ಲಿ ಕಂಡು 5,000 ವರ್ಷದ ಹಿಂದೆ ಇಲ್ಲಿ ಕೆತ್ತಿಸಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಿಂದ ಕೇವಲ ಸ್ವಾಮಿಯ ದರ್ಶನ ಮಾಡಿಸಾಕ್ ನಾವೇನು ತಾಪತ್ರಯ ಅಂತೀವಲ್ಲ, ಅದನ್ನೆಲ್ಲ ಕಳೆದು ಶಾಂತಿ ನೆಮ್ಮದಿ ಕೊಡ್ತಾರಂತ ಮಹಾರುದ್ರ ದೇವರು ಈ ಕ್ಷೇತ್ರ ಮಹಾತ್ಮೆಯನ್ನು ಸ್ಕಂದ ಪುರಾಣದ ಉತ್ತರಖಂಡದಲ್ಲಿ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಮಾಘ ಮಾಸದ ರಥಸಪ್ತಮಿ, ಶುಕ್ಲ ಪಕ್ಷದ ಸಪ್ತಮಿ ಅಂದರೆ ರಥಸಪ್ತಮಿ ಎಂದು ಪ್ರತಿ ವರ್ಷವೂ ಕೂಡ ಇಲ್ಲಿ ಬ್ರಹ್ಮರಥೋತ್ಸವ ಆಗ್ತದೆ. ಸಂಕ್ರಾಂತಿಯ ಸಮಯದಲ್ಲಿ ದನಗಳ ಜಾತ್ರೆ ಎಂದೇ ಕ್ಯಾಮೇನಹಳ್ಳಿ ಜನಗಳ ಜಾತ್ರೆ ಎಂದೇ ಬಹಳ ವಿಶೇಷವಾದಂತಹ ಒಂದು ಸನ್ನಿವೇಶ. ಆ ಸನ್ನಿವೇಶದ ಎಲ್ಲ ರೈತ ಬಾಂಧವರು ಕೂಡ ಬಂದು ಆ ದನಗಳ ಕೊಳ್ಳುವುದು, ಮಾರಾಟ ಮಾಡುವುದು ಇತ್ಯಾದಿ ಎಲ್ಲವನ್ನು ಆ ಭಗವಂತನ ಸನ್ನಿಧಿಯಲ್ಲಿ ಮಾಡಿ ಆ ಭಗವಂತನಿಗೆ ಪೂಜೆ ಮಾಡಿಸ್ಕೊಂಡು ಹೋಗುವಂಥದ್ದು ಬಹಳ ವರ್ಷದಿಂದ ಇಲ್ಲಿ ನಡೀತಾ ಬರತಕ್ಕಂತಹ ಪದ್ಧತಿಯಾಗಿದೆ. ಅದೇ ರೀತಿಯಾಗಿ ಬ್ರಹ್ಮರಥೋತ್ಸವ ಶ್ರಾವಣ ಮಾಸದಲ್ಲಿ 4 ಶನಿವಾರವೂ ಕೂಡ ವಿಶೇಷವಾಗಿ ಭಗವಂತನಿಗೆ ಎಲ್ಲ ಭಕ್ತರು ಕೂಡ ಬಂದು ಆ ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಂತಾನ ಆಗಿರ್ಬೋದು, ಮದುವೆ ಆಗಿರ್ಬೋದು ಇತ್ಯಾದಿ ಏನೇ ಒಂದು ಕಷ್ಟಗಳಿದ್ರೂ ಕೂಡ ಆ ಭಗವಂತನ ಸಾನ್ನಿಧ್ಯದಲ್ಲಿ ಬಂದು ಆ ಭಗವಂತನ ಕೇವಲ ಒಂದು ಪ್ರಾರ್ಥನೆಯಿಂದನೇ ಕೂಡ ಆ ಎಲ್ಲವೂ ಕೂಡ ನೆರವೇರುತ್ತೆ ಅಂತ ಈ ಒಂದು ಸನ್ನಿಧಿಯಲ್ಲಿ ಎಲ್ಲ ಭಕ್ತರು ಕೂಡ ಅದನ್ನು ಅನುಭವಿಸಿದ್ದಾರೆ. ಆದ್ದರಿಂದ ಯಾರ್ಯಾರು ಈ ಚಾನಲ್ ನೋಡ್ತಾ ಇದ್ದರೂ ಎಲ್ಲರೂ ಕೂಡ ಆ ಭಗವಂತ ಎಲ್ಲರಿಗೂ ಕೂಡ ಆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ನಾವು ಸ್ವಾಮಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಸುಮಾರು 90 ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ. ಮತ್ತು ಕೊರಟಗೆರೆಯಿಂದ ಸುಮಾರು 8 ಕಿಲೋಮೀಟ್ರು ದೂರದಲ್ಲಿ ಪ್ರಸಿದ್ಧಿಯಾಗಿರುವಂಥ ಕಮನೀಯ ಕ್ಷೇತ್ರ ಕ್ಯಾಮೇನಹಳ್ಳಿ.
ಓಂ ಆರ್ತಂ ತಲ್ಲಿವೇಗಂ ಜಿತೇಂದ್ರಿಯ ಬುದ್ಧಿವಾದರಷ್ಟು ಆನಂದಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಭಾಳ ವರ್ಷಗಳಿಂದ 5,000 ವರ್ಷಗಳ ಹಳೆಯ ದೇವರುಗಳಾದಂಥ ಶ್ರೀ ಎದುರ್ಮುಖಿ ಆಂಜನೇಯ ಸ್ವಾಮಿ, ಕ್ಯಾಮೆರಳ್ಳಿ ಆಂಜನೇಯ ಸ್ವಾಮಿಯ ಮಹಾಭಕ್ತರು ಬಂದು ಸೇವೆ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಹಾಗೆ ನಾನು 9 ವಾರಗಳ ಕಾಲ ಎಳ್ಳಿನ ದೀಪ ಹಚ್ಚಿ, ಇದು ಬೆಲ್ಲದ ಹಚ್ಚದ ದೀಪಗಳನ್ನು ಹಚ್ಚಿ ಭಾಳ ಒಳ್ಳೆಯದಾಗಿದೆ ಅವತ್ತಿಂದ. ಅದರಿಂದ ಬರ್ತಲೇ ಇರ್ತೀವಿ ಈ ಆಂಜನೇಯ ಸ್ವಾಮಿಗೆ ಕೃಪೆ ಪಾತ್ರರಾಗಿ ದೇವ್ರ ಪೂಜೆಗಳು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. 7 ವರ್ಷದ ಶನಿಕಾಟ ಇತ್ತು, ಅದಕ್ಕೆ 9 ವಾರ ಬೆಲ್ಲದ ಹಚ್ಚಿದ ಮೇಲೆ ದೀಪ ಹಚ್ಚಿ ಈ ಆಂಜನೇಯ ಸ್ವಾಮಿಗೆ ಸೇವೆ ಮಾಡಿ ಸಲ್ಲಿಸ್ತಾ ಇದ್ದೀನಿ. ಆದ್ದರಿಂದ ಎಲ್ಲ ಸಡೆಸಾತುಗಳೆಲ್ಲ ಪರಿಹಾರ ಆಗಿ ನಮಗೆ ಒಳ್ಳೆಯದಾಗಿದೆ. ನಮ್ಮ ಕುಟುಂಬಕ್ಕೆ ಒಳ್ಳೆಯ ಆರೋಗ್ಯ ಭಾಗ್ಯ ಕೊಟ್ಟು ಹಾಗೆ ನಮ್ಮ ವ್ಯವಹಾರಗಳು ಚೆನ್ನಾಗಿ ನಡೆಸೋಕ್ಕೆ ಅವಕಾಶ ಮಾಡಿಕೊಂಡು ಆಂಜನೇಯ ಸ್ವಾಮಿಯು ಕೃಪೆಗೆ ನಾವು ಪಾತ್ರರಾಗಿದ್ದೀವಿ.